ಎಲ್ಲರಿಗೂ ನಮಸ್ಕಾರ. ಧನುರಾಶಿಯವರೇ, ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳಂದು ಧನುರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಧನುರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಧನುರಾಶಿಯವರ ಸ್ವಭಾವ ಎಂಥದ್ದು ಅಂತ ನಾವು ನೋಡೋದಾದರೆ, ಯಾರೇ ಕಷ್ಟದಲ್ಲಿದ್ದರೂ ಸಹ ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಇರತಕ್ಕಂತಹ ಪ್ರಾಮಾಣಿಕ ವ್ಯಕ್ತಿಗಳು ಯಾರು ಅಂತಂದರೆ ಅವರೇ ಧನುರಾಶಿಯವರು ಆಗಿರ್ತಾರೆ. ಹೌದು, ನೀವು ಹೊರ ಜಗತ್ತಿಗೆ ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಯಾರಿಗೂ ಸಹ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಜೀವನ ನಡೆಸ್ತಕ್ಕಂತಹ ವ್ಯಕ್ತಿತ್ವ ಹೊಂದಿರೋರು ಧನುರಾಶಿಯವರು ನೀವು ಆಗಿರ್ತೀರ. ಹಾಗಿದ್ರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿ ಕಷ್ಟಗಳಿಗೆ ಪ್ರಮುಖವಾಗಿರತಕ್ಕಂತಹ ಕಾರಣ ಏನು, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಹೌದು, ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಧನುರಾಶಿಯವರಿಗೆ ಅಂತ ಹೇಳಿ ತುಂಬ ಜನ ಸಂಕಟ ಆದರೆ ಪಡ್ತಿರ್ತೀರ. ಹೌದು, ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ಯಶಸ್ಸು ನಿಮಗೆ ಸಿಗ್ದಿರ ಬೇರೆ ಯಾರಿಗೂ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ತಾನೆ ಇರ್ತೀರ. ಅದೇ ರೀತಿ ದುಃಖಿತರಾಗ್ತಾನೆ ಇರ್ತೀರ. ಯಾವ ಅದೃಷ್ಟ ನಿಮಗೆ ಪ್ರಾಪ್ತಿ ಆಗಿಲ್ಲ ಅಂತ ಹೇಳಿ ನೀವು ದುಃಖಿತರಾಗಿದ್ರೋ ಅದೇ ಒಂದು ಅದೃಷ್ಟ, ಅದೇ ಒಂದು ಯಶಸ್ಸು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮಗೆ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಧನುರಾಶಿಯವರೇ. ಹೌದು, ನೀವು ಒಂಟಿಯಾಗಿ ಇದ್ದಾಗ, ನಿಮ್ಮ ಸುತ್ತಮುತ್ತಲೂ ಯಾರೂ ಇಲ್ಲದೇ ಇದ್ದಾಗ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಇರ್ತೀರಾ. ಯಾರಿಗೂ ಸಹ ನಾನು ಮೋಸ ಮಾಡೋದಿಲ್ಲ, ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂದು ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹೌದು, ಈ ಎಲ್ಲ ರೀತಿ ಕಷ್ಟಗಳು, ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿರ್ತಕ್ಕಂತಹ ಎಲ್ಲ ರೀತಿ ತೊಂದರೆಗಳಾದರೆ ಧನುರಾಶಿಯವರಿಂದ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ದೂರವಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನೀವು ಬೆಳೀತಿದ್ದೀರಾ ಅಂತಂದರೆ ನಿಮ್ಮ ಸುತ್ತಮುತ್ತಲಿನ ಶತ್ರುಗಳ ಸಂಖ್ಯೆನೂ ಸಹ ಬೆಳೀತಾ ಹೋಗ್ತಾ ಇರುತ್ತೆ. ಹೌದು, ಅವರು ಸಹ ಏರಿಕೆ ಆಗ್ತಾನೆ ಇರ್ತಾರೆ. ಹಾಗಾಗಿ ಶತ್ರುಗಳಿಂದ ಆದಷ್ಟು ದೂರ ಇರಿ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಧನುರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೆ ಸಂಭವಿಸಲಿದೆ. ಅದು ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮ ಜೊತೆನೇ ಇದ್ಕೊಂಡು, ನಿಮ್ಮ ಜೊತೆನೇ ಊಟ ಮಾಡಿಕೊಂಡು, ನಿಮ್ಮ ಮೇಲೇ ಇದೀಗ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥ ಶತ್ರುಗಳ ಮುಖವಾಡ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಶತ್ರುಗಳು ನಿಮ್ಮ ಸ್ನೇಹಿತರ ರೂಪದಲ್ಲಿರ್ಬೋದು, ನಿಮ್ಮ ಸಹೋದ್ಯೋಗಿಗಳ ರೂಪದಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲೂ ಸಹ ಇರಬಹುದಾಗಿರುತ್ತೆ. ನಿಮ್ಮ ಮುಂದೆ ಚೆನ್ನಾಗಿಯೇ ಇರ್ತಾರೆ. ನಿಮ್ಮ ಮುಂದೆ ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರಂತೆ ನಟನೆ ಮಾಡ್ತಾರೆ. ಆದರೆ ನೀವು ಹೋದ ನಂತರ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ದೂಷಿಸ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥದ್ದು, ನಿಮ್ಮ ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಧನುರಾಶಿಯವರ ಜೀವನದಲ್ಲಿ. ಆ ಒಂದು ದೃಶ್ಯವನ್ನು ಕಂಡು ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಿದರೆ ಈ ಒಬ್ಬ ಮಹಿಳೆಯನ್ನು ನೀವು ಕರೆದಿರ್ತೀರ ಶುಭ ಕಾರ್ಯಕ್ಕೆ. ಆದರೆ ಆ ಮಹಿಳೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳ ಮೇಲೆ ದೃಷ್ಟಿಯನ್ನು ಬೀರಿದ್ದಾರೆ, ನಿಮ್ಮ ಆಭರಣಗಳ ಮೇಲೆ ದೃಷ್ಟಿಯನ್ನು ಬೀರಿದ್ದಾರೆ, ನಿಮ್ಮ ಮೇಲೆ ದೃಷ್ಟಿಯನ್ನು ಬೀರಿದ್ದಾರೆ, ನಿಮ್ಮ ಮಕ್ಕಳ ಮೇಲೆ ದೃಷ್ಟಿಯನ್ನು ಬೀರಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸದ ಮೇಲೇನೂ ಸಹ ದೃಷ್ಟಿಯನ್ನು ಬೀರಿರ್ತಕ್ಕಂಥದ್ದು. ಹೌದು, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯ ಮಾಡಿಲ್ಲ ಅಂತಂದರೆ ಒಟ್ಟಾರೆ ಯಾವುದೇ ಒಂದು ವಿಷಯದಲ್ಲಿ ಆ ಒಂದು ಮಹಿಳೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ಮೂಲೆ ಮೂಲೆಯಲ್ಲೂ ದೃಷ್ಟಿಯನ್ನು ಬೀರಿರುವ ಕಾರಣದಿಂದಾಗಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ತುಂಬ ಸಂಕಷ್ಟಗಳು, ಎಲ್ಲದರಲ್ಲೂ ನಷ್ಟನೇ ನೀವು ನೋಡಿದ್ದೀರಿ. ಹೌದು, ಇಷ್ಟು ದಿನ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಯಾಕೆ ನಿಮಗೆ ಸಿಗಲಿಲ್ಲ ಅಂತಂದರೆ ಇದಕ್ಕೂ ಸಹ ಆ ಮಹಿಳೆಯ ದೃಷ್ಟಿನೇ ಕಾರಣ ಆಗಿರ್ತಕ್ಕಂಥದ್ದು ಧನುರಾಶಿಯವರೇ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಿರುತ್ತೆ. ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಬೇರೆ ಯಾರಿಗೂ ಹೋಗ್ತಿರುತ್ತೆ. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಾ. ಇದಕ್ಕೂ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆ ಮಹಿಳೆಯ ದೃಷ್ಟಿನೇ ಆಗಿರುತ್ತೆ. ಧನುರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ನಿಮ್ಮ ಒಳಗೆ ಎಷ್ಟೇ ನೋವಿದ್ರೂ ಸಹ ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಬೆಟ್ಟದಷ್ಟು ನೋವಿದ್ರೂ ಸಹ ಅದನ್ನು ನಿಮ್ಮ ಒಳಗೇನೆ ಇಟ್ಕೊತೀರಾ. ಹೊರ ಜಗತ್ತಿಗೆ
ನಿಮ್ಮನ್ನು ನೋಡುವವರೆಗೆ ನೀವು ತುಂಬ ಸಂತೋಷದಿಂದ ನಿಮ್ಮೊಳಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲವೇನೋ ಎಂಬುವಂತೆ ನೀವು ಕಾಣ್ತೀರಾ. ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಎಲ್ಲರಿಗೂ ಸಹ ಸಂತೋಷವನ್ನು ಹಂಚುತ್ತಾ ನಿಮ್ಮ ನೋವನ್ನು ನಿಮ್ಮೊಳಗೇ ಇಟ್ಕೊಂಡು ಬೇರೆಯವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಸಂತೋಷವನ್ನು ಹಂಚುತ್ತಾನೇ ಇರ್ತೀರಾ. ಅದು ನಿಮ್ಮ ದೊಡ್ಡ ಗುಣ ಆಗಿರುತ್ತೆ ಧನುರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಒಳಗೆ ಇರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು, ಮಾನಸಿಕ ಒತ್ತಡ, ಚಿಂತನೆಗಳು ಎಲ್ಲನೂ ಸಹ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ಆ ಒಬ್ಬ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ನೀವು ಏರುಪೇರುಗಳನ್ನು ನೋಡಿದ್ದೀರಾ. ಹೌದು, ಇಷ್ಟು ದಿನ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ರು. ಓದಿನ ಮೇಲೆ ಅವರಿಗೆ ಹೆಚ್ಚು ಹೆಚ್ಚು ಆಸಕ್ತಿ ಆದರೆ ಬರ್ತಿತ್ತು. ಆದರೆ ಕೆಲವು ದಿನಗಳಿಂದ ಆ ಮಹಿಳೆ ನಿಮ್ಮ ಮನೆಗೆ ಬಂದು ಹೋದ ನಂತರ ನಿಮ್ಮ ಮನೆಯಲ್ಲಿ ಭಾರಿ ಬದಲಾವಣೆ ಆದರೆ ಆಗಿದೆ. ಹೌದು, ಸಕಾರಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗಿರ್ತಕ್ಕಂಥದ್ದು. ಇದನ್ನು ಸಹ ನೀವು ಗಮನಿಸಿರಬಹುದು. ಹೌದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಏರುಪೇರು ಆಗಿದೆ. ಈ ಹಿಂದೆ ನಿಮ್ಮ ಮಕ್ಕಳು ಪರೀಕ್ಷೆಗಳಲ್ಲಿ ತುಂಬ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ತಾ ಇದ್ರು. ಆದರೆ ಈ ಸಮಯದಲ್ಲಿ ಅಂತಂದ್ರೆ ಆ ಮಹಿಳೆಯ ದೃಷ್ಟಿ ಬೀರಿದ ನಂತರ ಮಕ್ಕಳ ಅಂಕಗಳಲ್ಲೂ ಸಹ ಇದೀಗ ಕಡಿಮೆಯಾಗಿರ್ತಕ್ಕಂಥದ್ದು. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿನೂ ಸಹ ಕಡಿಮೆಯಾಗಿರ್ತಕ್ಕಂಥದ್ದು. ಇವೆಲ್ಲ ಪ್ರಭಾವಗಳು ಆ ಮಹಿಳೆಯ ದೃಷ್ಟಿಯಿಂದನೇ ಆಗಿರ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂಥ ನಿಮ್ಮ ಜೀವನದ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ, ಅದು ಯಾವುದೇ ಒಂದು ಯೋಜನೆಯ ಕಾರ್ಯ ಆಗಿರಬಹುದು, ಅದು ತುಂಬ ಚೆನ್ನಾಗಿ ಶುರುವಾಗಿತ್ತು. ಆದರೆ ಆ ಮಹಿಳೆಯ ದೃಷ್ಟಿಯಿಂದ ಆ ಒಂದು ಕೆಲಸನೂ ಸಹ ಇದೀಗ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು. ಈ ವಿಚಾರವನ್ನು ಸಹ ನೀವು ಗಮನಿಸಿರಬಹುದು. ಹೌದು, ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂತಹ ಎಲ್ಲ ರೀತಿ ಕೆಲಸಗಳು, ಎಲ್ಲ ರೀತಿ ಪರಿಶ್ರಮಗಳೆಲ್ಲ ಇದೀಗ ನಿಮಗೆ ಫಲವನ್ನು ತರೋದ್ರ ಮೂಲಕ ನಿಂತು ಹೋಗಿರ್ತಕ್ಕಂಥ ಕೆಲಸಗಳು ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಕಷ್ಟಗಳು ಸಹ ಹೆಚ್ಚಾಗಿತ್ತು. ಹೌದು, ಪ್ರತಿದಿನ ಎದ್ದ ನಂತರ ಒಂದೊಂದು ಸಮಸ್ಯೆಗಳಾದರೆ ಉಂಟಾಗ್ತಿರ್ತಿತ್ತು. ಇವೆಲ್ಲನೂ ಸಹ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದನೇ ಆಗಿತ್ತು. ಹಾಗಾಗಿ ನಿಮ್ಮ ಮನಸ್ಸಿನ ಒಳಗಡೆ ಆತಂಕ, ಭಯನೂ ಸಹ ಹೆಚ್ಚಾಗಿರ್ತಕ್ಕಂಥದ್ದು. ಮಾನಸಿಕ ಒತ್ತಡ ಹೆಚ್ಚಾಗಿದೆ. ಸಣ್ಣ ಪುಟ್ಟ ವಿಚಾರನೂ ಸಹ ದೊಡ್ಡದೆಂಬುವಂತೆ ಕಾಣ್ತಕ್ಕಂಥದ್ದು. ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ಹಗಲು ರಾತ್ರಿ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಸಮಯನ ವ್ಯರ್ಥ ಮಾಡ್ತಿದ್ರಿ. ಈ ಎಲ್ಲ ರೀತಿ ಸಮಸ್ಯೆಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಆ ಮಹಿಳೆಯ ದೃಷ್ಟಿಯಿಂದ ನೀವು ರಾತ್ರಿ ಮಲಗುವಾಗ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳಾದರೆ ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭ ಅಲ್ವಲ್ಲ, ನಷ್ಟನೇ ಜಾಸ್ತಿ ಆಗಿರ್ತಕ್ಕಂಥದ್ದು. ಹೌದು, ಇದನ್ನು ಸಹ ನೀವು ಕಂಡಿದ್ದೀರಾ. ಇಷ್ಟು ದಿನ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಿತ್ತು, ಹೆಚ್ಚಿನ ಲಾಭ ಆದರೆ ಬರ್ತಿತ್ತು. ಆದರೆ ಈಗ ಲಾಭನೇ ಬರ್ತಿಲ್ಲ. ಹೌದು, ಲಾಭಕ್ಕಿಂತ ನಷ್ಟನೇ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಇದನ್ನು ಸಹ ನೀವು ನೋಡಿದ್ದೀರಾ. ಅದೇ ರೀತಿ ಶತ್ರುಗಳು ಸಂಖ್ಯೆ ಏರಿಕೆಯಾಗಿದೆ ಈ ಸಮಯದಲ್ಲಿ. ಹೌದು, ನಿಮ್ಮ ಬಗ್ಗೆ ಶತ್ರುಗಳು ಚರ್ಚೆಗಳನ್ನು ಮಾಡು ಹಾಗೆ ನಿಮಗೆ ಕಾಣ್ತಾರೆ. ಹೌದು, ಶತ್ರುಗಳು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಎಂಬುವ ಆತಂಕ ನಿಮ್ಮ ಮೇಲೆ ಇರುತ್ತೆ. ಹೌದು, ಈ ಎಲ್ಲ ವಿಚಾರಗಳು ನಿಮ್ಮೊಳಗೆ ಇರತಕ್ಕಂತಹ ಮಾನಸಿಕ ಒತ್ತಡವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಶತ್ರುಗಳ ಸಂಖ್ಯೆ ಏರಿಕೆಯಾಗಿದೆ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಆ ಮಹಿಳೆ ಬೀರಿರ್ತಕ್ಕಂಥ ದೃಷ್ಟಿಯೆಲ್ಲ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಆದಷ್ಟು ನೀವು ಸಹ ಶತ್ರುಗಳಿಂದ ಆದಷ್ಟು ಈ ಸಮಯದಲ್ಲಿ ದೂರ ಇರತಕ್ಕಂಥದ್ದು ಮುಖ್ಯ ಆಗಿರುತ್ತೆ ಧನುರಾಶಿಯವರೇ. ಅದೇ ರೀತಿ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆನೂ ಸಹ ಈ ಸಮಯದಲ್ಲಿ ಏರಿಕೆಯಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಗ್ರಾಹಕರು ಸಹ ಕಡಿಮೆಯಾಗಿದ್ದರು. ಆದರೆ ಚಿಂತಬೇಡ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ಕಾಣೋದ್ರ ಮೂಲಕ ಗ್ರಾಹಕರ ಸಂಖ್ಯೆನೂ ಸಹ ಹೆಚ್ಚಾಗ್ತಕ್ಕಂಥದ್ದು. ದೇವರ ಆಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದು. ತುಂಬ ಜನ ದುಃಖಿತರಾಗ್ತಿರ್ತೀರಾ. ಹೌದು, ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿಯಾಗ್ತಕ್ಕಂಥದ್ದು. ದೃಷ್ಟಿಯೆಲ್ಲ ದೂರಿಯಾಗಲು ನೀವು ನಿಮ್ಮ ಮನೆಯಲ್ಲಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಪ್ರತಿದಿನ ದೀಪಾರಾಧನೆಯನ್ನು ಮಾಡಿ. ಇದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮನೆಯಲ್ಲಿ ಹಲವಾರು ವರ್ಷಗಳಿಂದ ಶುಭ ಕಾರ್ಯ ನಡೀತಿಲ್ಲ ಅಂತಂದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ನಡೆಸ್ತಕ್ಕಂತಹ ಯೋಗನೂ ಸಹ ನಿಮ್ಮದಾಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಾಲಗಳಾದರೆ ಈ ಸಮಯದಲ್ಲಿ ತೀರಿ ಹೋಗ್ತಕ್ಕಂಥದ್ದು. ಇನ್ನೊಬ್ಬರ ಬಗ್ಗೆ ಚಿಂತನೆಯನ್ನು ಮಾಡೋದನ್ನು ಬಿಟ್ಬಿಡಿ. ಹೌದು, ನಿಮ್ಮ ಬಗ್ಗೆ, ನಿಮ್ಮ ಗುರಿಯ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ಯಾವಾಗಲೂ ಸಹ ಯಶಸ್ಸು, ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು
ಧನುರಾಶಿಯವರ ಮುಂಬರುವ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನುರಾಶಿಯವರೇ, ಎಲ್ಲ ಚಿಂತನೆಗಳನ್ನು ಬಿಟ್ಟು ಧೈರ್ಯದಿಂದ ಮುನ್ನಡೆದ್ರೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.